ಕೆ ಮಹಾಂತೇಶು, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ CITUನ ಪ್ರಧಾನ ಕಾರ್ಯದರ್ಶಿ. ನಮ್ಮ ಜೊತೆ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳಾದಂಥ AITUC, INTUC, HMS, NCL, TUCC, AIUTUC ಮತ್ತು AICCTU ಈ ಸಂಘಟನೆಗಳ ಕಾರ್ಮಿಕ ಮುಖಂಡರು ನಾವೆಲ್ಲ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಜನ ಕಟ್ಟಡ ಕಾರ್ಮಿಕರನ್ನು, ಬಡ ಕಟ್ಟಡ ಕಾರ್ಮಿಕರನ್ನ ಸಂಘಟನೆ ಮಾಡ್ತಾ ಇದ್ದೀವಿ. 2007ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಮಂಡಳಿ ಬಂದಿದೆ. 1996ರಲ್ಲಿ ಕಾನೂನುಗಳು ರಚನೆ ಆಗಿದ್ದಾವೆ. ಈಗ ಮೋದಿಯವರ ಸರ್ಕಾರ ಬಂದ ನಂತರ ಈ ಕಾನೂನು ತಿದ್ದುಪಡಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದ್ರ ವಿರುದ್ಧವೂ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಆ ಕಾನೂನು ತಿದ್ದುಪಡಿ ಮಾಡಿದರೆ ಸೆಸ್ ಪ್ರಮಾಣ ಕಡಿಮೆ ಆಗುತ್ತೆ ಮಂಡಳಿಗೆ ಅನ್ನೋಂಥದ್ದು. ನಾವು BJP ಸರ್ಕಾರ ಹಿಂದೆ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಣವನ್ನು ದುರುಪಯೋಗ ಮಾಡಿದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇರತಕ್ಕಂಥ ನಿಧಿ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ, ಅವರಿಗೆ ಮೆಡಿಕಲ್ ವ್ಯವಸ್ಥೆ, ಹೆರಿಗೆ ಸೌಲಭ್ಯ, ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ವಸತಿ ಇತ್ಯಾದಿ ಕೊಡಬೇಕು ಅಂತೇಳಿದ್ರು ಕೂಡ, ಆದರೆ ಈ ಸರ್ಕಾರಗಳು ಮತ್ತು ಅಧಿಕಾರಿಗಳು ಮತ್ತು ಸಚಿವರುಗಳು ಇವುಗಳನ್ನು ಖರೀದಿಗಳನ್ನು ಮಾಡೋದ್ರ ಮೂಲಕ ಇವತ್ತು ಭ್ರಷ್ಟಾಚಾರವನ್ನು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜವಾದಂಥ ಕಾರ್ಮಿಕರಿಗೆ ಅವರಿಗೆ ನಿಜವಾಗಿ ಸಿಗಬೇಕಂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಅವ್ರನ್ನ ವಂಚಿತರಾಗಿ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಅಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆಯ ಸಚಿವರುಗಳು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರದ ಮೂಲಕ ಈ ಒಂದು ಹಣವನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಇದರಲ್ಲಿ 100 ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಆಗಿದೆ. ಇದನ್ನು ವಿರೋಧ ಮಾಡಿ ಆಗಸ್ಟ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಸುಮಾರು 25,000ಕ್ಕೂ ಹೆಚ್ಚಿನ ಕಟ್ಟಡ ನಿರ್ಮಾಣ ಕಾರ್ಮಿಕರು ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹೋರಾಟದ ನಂತರನೂ ಕೂಡ ಸರ್ಕಾರ ಇದಕ್ಕೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.